ಇವ್ರು ಯಾಕೆ ಮತ್ತೆ ಇಲ್ಲಿಗೆ ಬರ್ತಿದ್ದಾರೆ? ಸರ್ಸುನ ನೋಡದೆ ಇರೋ ಹಾಗೆ ಇಲ್ಲಿಂದ ಹೇಗಾದರೂ ಕಳಿಸ್ಕೊಡ್ಬೇಕು. ಸರ್ಸು, ಕಾರಲ್ಲಿ ನಾನು ಫೋನ್ ಬಿಟ್ಬಿಟ್ಟಿದ್ದೀನಿ, ಈಗಲೇ ಹೋಗಿ ತಂದ್ಬಿಡ್ತೀನಿ. ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ಯಾಕೆ ಟಾರ್ಚರ್ ಕೊಡ್ತಾ ಇದ್ದೀರಾ? ಟಾರ್ಚರ್ ಅಲ್ಲ ರಾಹುಲ್, ನೀನ್ ನಿಜ ನಂಬೋವರೆಗೂ ನಾನು ನಿನ್ನ ಬಿಡಲ್ಲ. ಅದು ನಿಜ ಅಲ್ಲ. ನಿಮ್ಮ ಮಗಳನ್ನ ನೀವು ಕಂಡುಹಿಡಿಯೋಕ್ಕಾಗದೇ ಇದ್ರು ನನ್ನ ಸರಸು ಯಾರು ಅಂತ ನನಗೆ ಗೊತ್ತಾಗಲ್ವಾ? ದಯವಿಟ್ಟು ನೀವು ನಮ್ಮನ್ನ ಬೇರೆ ಮಾಡೋ ಪ್ರಯತ್ನ ಮಾಡಬೇಡಿ. ರಾಹುಲ್, ನೀನ್ ನಂಬೋಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಿನ್ನ ಭಾಷಿನಿ ಮನೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಕೇವಲ ನಿನಗಾದ್ರೂ ಸರಿ, ನಿಜ ಏನು ಅಂತ ಗೊತ್ತಾದ್ರೆ ಸಾಕು. ಆ ಕುಟುಂಬದವ್ರ ಹತ್ರ ಮಾತಾಡದೆ ಆ ಭಾಷಿನಿನೇ ಅಲ್ಲ, ಆ ಮನೆಯವರೆಲ್ಲರೂ ಗೊತ್ತಿದ್ದು ಕೂಡ ಈ ನಾಟಕ ಆಡ್ತಿದ್ದಾರೆ. ಮಗಳು ಮಾಡೋ ತಪ್ಪನ್ನ ತುಂಬಾ ಧೈರ್ಯವಾಗಿ ಸಮರ್ಥಿಸ್ಕೊಳ್ತಾ ಇದ್ದಾರೆ. ನಿಮ್ಮಮ್ಮ ದುಡ್ಡಿನಿಂದ ಅವ್ರನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾಳೆ. ನಾನು ಹೇಳೋದು ಸುಳ್ಳಾದ್ರೆ ನೀನ್ ಏನೇ ಶಿಕ್ಷೆ ಕೊಡು, ನಾನು ಸಹಿಸ್ಕೊಳ್ತೀನಿ. ಪ್ಲೀಸ್ ಒಂದ್ಸಲ ನನ್ನ ಜೊತೆ ಬಾ, ಆ ಮನೆಗೆ ನೀನ್ ಕರ್ಕೊಂಡು ಹೋಗ್ತೀನಿ. ಸರಿ, ನಾನು ಬರ್ತೀನಿ. ನನ್ನ ಸರಸು ಮೇಲಿನ ಅನುಮಾನದಿಂದಾನೋ ಅಥವಾ ನಿಮ್ಮ ಮಾತಿನ ಮೇಲೆ ನಂಬಿಕೆಯಿಂದಾನೋ ಅಲ್ಲ, ನಿಮ್ಮ ಟಾರ್ಚರ್ ತಡ್ಕೊಳಕ್ಕಾಗದೆ ಬರ್ತೀನಿ. ನೀವು ಹೇಳಿದ್ರಲ್ಲಿ ಒಂದು ಮಾತು ಸುಳ್ಳಾದ್ರೂ ಕೂಡ ನೀವು ಸರಸು ತಂದೆ ಅಂತಾನೋ ನೋಡೋದಿಲ್ಲ. ಸರಿ ರಾಹುಲ್, ನಿನ್ನಿಷ್ಟ. ನೀನ್ ನನ್ನ ಜೊತೆಗೆ ಬಂದ್ರೆ ಸಾಕು. ಸರಿ, ನೀವಿಲ್ಲೇ ಇರಿ. ನೀವು ದಯವಿಟ್ಟು ಅಲ್ಲಿಗೆ ಬರಲೇಬೇಡಿ. ನಾನು ಸರಸುಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಸರ್ಸು, ನಂಗೊಂದು ಅರ್ಜೆಂಟ್ ಕೆಲಸ ಇದೆ. ನಿನಗೆ ಕ್ಯಾಬ್ ಬುಕ್ ಮಾಡಿದ್ದೀನಿ, ನೀನು ಮನೆಗೆ ಹೋಗು. ಸರಿ ರಾಹುಲ್ ಅವರೇ. ನನ್ನ ಬಿಟ್ಟು ಹೋಗೋವಂತ ಅರ್ಜೆಂಟ್ ಕೆಲಸ ಏನಿರುತ್ತೆ? ಬೇಗ ಬಾ. ಸರ್ಸು ಫಾದರ್ ಯಾಕೆ ಮತ್ತೆ ಬಂದಿದ್ದಾರೆ? ಅಷ್ಟು ಅರ್ಜೆಂಟಾಗಿ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನಮ್ಮನೆಗೆ ಏನಾದರೂ ಕರ್ಕೊಂಡು ಹೋಗ್ತಿದ್ದಾರಾ? ಅವನಿಂದ ಭಾಷಣಿಗೆ ಮತ್ಯಾವುದೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅನ್ಸುತ್ತೆ. ಪ್ರತಿ ಸಲ ಹಾಗೆ ಅನ್ಕೊಳ್ಳೋದು ಯಾಕೆ? ಭಾಷಿಣಿ ಫೋನ್ ಮಾಡಿದಾಳೆ ಅಂದ್ರೆ ಅದಕ್ಕೂ ಮೀರಿ ಇನ್ನೇನಿರುತ್ತೆ ಹೇಳಿ? ಸರಿ, ಸ್ಪೀಕರ್ ಆನ್ ಮಾಡು. ಹೇಳಮ್ಮ, ಈ ಸಾರಿ ಏನ್ ಮಾಡ್ದ? ರೆಸ್ಟೋರೆಂಟ್ ರುಚಿಗಿಂತ ನಮ್ ಸರ್ಸು ಅಡ್ಗೆನೆ ಚೆನ್ನಾಗಿರುತ್ತೆ ಅಂತ ಹೇಳಿದನ? ಅಥವಾ ಕಿಚನ್ ಕರ್ಕೊಂಡು ಹೋಗಿ ನಿನ್ನ ಹತ್ರನೇ ಅಡ್ಗೆ ಏನಾದ್ರೂ ಮಾಡ್ಸದ್ನ? ಇಲ್ಲ ಮೇಡಮ್, ಈ ಸಲ ಪ್ರಾಬ್ಲಮ್ ನಿಮ್ ಮಗನಿಂದ ಅಲ್ಲ, ಸರ್ಸು ಫಾದರ್ ಜಗದೀಶ್ ಇಂದ. ಜಗದೀಶ್ ಅವನು ಮತ್ತೆ ಅಲ್ಲಿಗೆ ಬಂದಿದ್ನಾ? ಬಂದಿದ್ದಷ್ಟೇ ಅಲ್ಲ ಮೇಡಮ್, ರಾಹುಲ್ನ ಹೇಳ್ಕೊಂಡು ಕರ್ಕೊಂಡು ಹೋದ್ರು. ಎಲ್ಲಿಗೆ? ನನ್ನ ಬಗ್ಗೆ ಆಫೀಸಿಗೆ ಬಂದು ಹೇಳಿದ್ರು. ರಾಹುಲ್ ನಂಬಲಿಲ್ಲ ಅಂತ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿಸ್ತಾರೆ ಅನ್ಸ್ತಿದೆ. ಏನಮ್ಮ ಇದು? ಅವನು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀನೇನ್ ಮಾಡ್ತಿದ್ದೆ? ನನ್ನ ಪಕ್ಕದಲ್ಲಿ ಇರ್ಲಿಲ್ಲ ಸರ್. ಇದ್ದಿದ್ರೆ ಹೋಗೋದಕ್ಕೆ ಬಿಡ್ತಿದ್ನಾ? ಅಯ್ಯೋ, ಈಗ ರಾಹುಲ್ ಏನಾದ್ರು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರೆ ನೀನು ಸರ್ಸು ಅಲ್ಲ ಅನ್ನೋ ನಿಜಾನ ತಿಳ್ಕೊಂಡ್ಬಿಟ್ರೆ ನಾವಿಷ್ಟು ದಿನ ಆಡಿದ ನಾಟಕ ಎಲ್ಲ ಹೊರಗಡೆ ಬಂದ್ಬಿಡ್ತಲ್ಲ ಭಾಷಿಣಿ. ರಾಹುಲ್ ಕಂಡೀಷನ್ ನೆನೆಸ್ಕೊಂಡ್ರೇನೆ ನನ್ಗ್ಯಾಕೋ ಭಯ ಆಗ್ತಿದೆ ಭಾಷಿಣಿ. ನಿಮ್ ಭಯ ರಾಹುಲ್ ಬಗ್ಗೆ ಆದ್ರೆ ನನ್ ಭಯ ನಮ್ಮ ಅಪ್ಪ ಅಮ್ಮನ ಬಗ್ಗೆ. ಇಷ್ಟು ದಿನಗಳು ನನ್ ಮೇಲ್ ನಂಬಿಕೆ ಇಟ್ಕೊಂಡಿದ್ ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ಈಗ ನಾನ್ ಮಾಡ್ತಿರೋ ಕೆಲಸ ಗೊತ್ತಾದ್ರೆ ನನ್ ಮೇಲ್ ಕೋಪ ಜಾಸ್ತಿ ಆಗುತ್ತೆ. ಸಂತೋಷವಾಗಿರೋ ನಮ್ಮ ಕುಟುಂಬದಲ್ಲಿ ಮತ್ತೆ ಸಮಸ್ಯೆ ಬರೋದು ನಂಗೆ ಇಷ್ಟ ಇಲ್ಲ ಮೇಡಮ್. ಅಮ್ಮ ಭಾಷಿಣಿ, ನೀನೇನು ಚಿಂತೆ ಮಾಡಬೇಡಮ್ಮ. ನಾವೇ ಏನೋ ಒಂದು ಉಪಾಯನ ಯೋಚನೆ ಮಾಡಿ ಈ ಗಂಡಾಂತರದಿಂದ ಹೊರಗಡೆ ಬರೋಣ. ಭಾಷಿಣಿ, ಒಂದ್ ಕೆಲಸ ಮಾಡೋಣ. ಏನದು?
ಕೇರ್ಫುಲ್ ಭಾಷಿಣಿ. ನೀನ್ ಎಷ್ಟು ಕ್ವಿಕ್ ಆಗಿ ರಿಯಾಕ್ಟ್ ಆಗ್ತೀಯೋ ಈ ಪ್ಲಾನ್ ಅಷ್ಟು ಸಕ್ಸಸ್ ಆಗುತ್ತೆ. ಸರಿ ಮೇಡಮ್. ಜಗದೀಶ್ನ ಕೋಪ ನಮ್ಮೇಲಿರ್ಬೇಕಾದ್ರೆ ಸರ್ಸು ಬಗ್ಗೆ ರಾಹುಲ್ಗೆ ನಿಜಾನ ನಿರೂಪಿಸೋದು ಯಾಕೆ ಅಂತ. ಅವನಿಗೆ ನಮ್ಮೇಲ್ ಕೋಪ ಇರೋದ್ರಿಂದಾನೆ ಆ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ರಾಹುಲ್ ಪರಿಸ್ಥಿತಿ ಗೊತ್ತಿದ್ದು ಕೂಡ, ಅವನಿಗೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಯಾಕೆ ಈ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಾನೆ? ಇದೇ ರಾಹುಲ್ ನಾನು ಹೇಳಿದ ಮನೆ. ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ನಂಬಲಿಲ್ವಲ್ಲ. ನಿಜ ಏನು ಅಂತ ಆ ಭಾಷಿಣಿ ಕುಟುಂಬದವ್ರ ಕೈಯಲ್ಲಿ ಹೇಳಿಸ್ತೀನಿ, ನಡಿ. ಏನಮ್ಮ, ಆವತ್ತು ನಾನು ಸರ್ಸು ಫೋಟೋ ತೋರಿಸಿದಕ್ಕೆ ಭಾಷಿಣಿ ಅಂತ ಹೇಳಿದ್ರಲ್ಲ, ಅದೇ ಮಾತನ್ನ ಇಷ್ಟು ದಿನ ನಿಮ್ ಭಾಷಿಣಿನ ನಮ್ ಸರ್ಸು ಅಂತ ತಿಳ್ಕೊಂಡಿರೋ ನಮ್ ರಾಹುಲ್ಗೂ ಹೇಳಿ. ಅವರಿಬ್ರು ಒಂದೇ ಅಂತ ನಿಮ್ಮ ಮೂಲಕನಾದ್ರೂ ಅವ್ನು ನಿಜ ಗೊತ್ತಾಗ್ಲಿ. ಭಾಷಿಣಿ ಯಾರು? ಈ ಸರ್ಸು ಯಾರು? ಇಷ್ಟಕ್ಕೂ ನೀವ್ಯಾರ್ರೀ? ನಾನು ಮೊನ್ನೆ ಬಂದು ಮಾತಾಡ್ದಲ್ಲಮ್ಮ, ನಿಮ್ ಮಗಳು ಮಾಡ್ತಿರೋ ತಪ್ಪು ಅಂತ ಹೇಳಿದಿಕ್ಕೆ ಕೋಪದಲ್ಲಿ ಸಮರ್ಥಿಸ್ಕೊಡ್ರಿ. ಆಗ್ಲೇ ಮರ್ತೋದ್ರ? ಏನಾಯ್ತು ಸಾವಿತ್ರಿ? ಇವ್ರು ಯಾರೋ ಭಾಷಿಣಿ ಸರ್ಸು ಅಂತ ಏನೇನೋ ಮಾತಾಡ್ತಾ ಇದ್ದಾರೆ ರೀ. ನನ್ಗೇನು ಅರ್ಥ ಆಗ್ತಾ ಇಲ್ಲ. ಈ ಫೋಟೋಲಿರೋರು ಯಾರು? ಯಾರೋ, ನಮಗ್ ಗೊತ್ತಿಲ್ಲ. ನಾನು ಅವತ್ತು ಬಂದಾಗ ಆ ಗೋಡೆ ಮೇಲೆ ನಿಮ್ಮಿಬ್ಬರು ಹೆಣ್ಮಕ್ಳ ಜೊತೆ ತೆಗೆಸ್ಕೊಂಡಿರೋ ಒಂದು ಫ್ಯಾಮಿಲಿ ಫೋಟೋ ಇತ್ತಲ್ಲ, ಅದೆಲ್ಲಿ? ನಮ್ಮಪ್ಪ ಅಮ್ಮನ್ಗೆ ನಾನೊಬ್ಳೆ ಮಗಳು. ನನ್ನ ಹೆಸರು ಸರ್ಸು ಭಾಷಿಣಿ ಯಾವುದೂ ಅಲ್ಲ, ಸಂಧ್ಯಾ. ದೃಷ್ಟಿ ಆಗತ್ತೆ ಅಂತ ನಮ್ಮಪ್ಪ ಫ್ಯಾಮಿಲಿ ಫೋಟೋನು ಕೂಡ ಯಾವತ್ತೂ ತೆಗ್ಸಿದ್ದಾರೆ. ಸುಳ್ಳು ಸುಳ್ಳು, ನೀವು ಹೇಳ್ತಿರೋದೆಲ್ಲ ಸುಳ್ಳು. ಅವತ್ತು ಕೇಳಿದಿಕ್ಕೆ ವಾಗ್ದೇವಿ ಅವರು ನಿಮ್ ಹಾರ್ಟ್ ಆಪರೇಷನ್ಗೆ ದುಡ್ಡು ಕೊಟ್ರು, ಅದಕ್ಕೆ ಅವ್ರು ಹೇಳ್ದಾಗ ನಾವು ಮಾಡ್ತಿದೀವಿ ಅಂದ್ರಿ. ಈಗೇನೋ ಫೋಟೋ ಹೆಸರು ಒಂದು ಗೊತ್ತಿಲ್ಲ ಅಂತ ನಾಟಕ ಆಡ್ತಿದ್ದೀರಾ. ನಾಟಕ ಮಾತು ಮರ್ಯಾದೆಯಿಂದ ಇರ್ಲಿ, ಇಲ್ಲಾಂದ್ರೆ ಸರಿ ಇರಲ್ಲ. ನೀವೇನೋ ಕತೆ ಹೇಳ್ಕೊಂಡು ಬಂದು ನಮ್ಮನ್ ಕೂಡ ಹಾಗೆ ಮಾತಾಡ್ಬೇಕು ಅಂತ ನಿಮ್ಗಿಷ್ಟ ಆದಾಗೆ ಒಪ್ಕೋಬೇಕು ಅಂದ್ರೆ ಹೇಗ್ರಿ? ಕತೆ ಅಲ್ಲ, ನಿಜ. ನಿಮ್ ಮಗಳು ನಮ್ಮೆಲ್ಲರನ್ನೂ ಮೋಸ ಮಾಡ್ತಿದ್ದಾಳೆ. ಇವನ್ ಹೆಸರು ರಾಹುಲ್. ಇವನ್ ಹೆಂಡತಿಯಾಗೆ ನಿಮ್ ಮಗಳು ವಾಗ್ದೇವಿ ಮನೆಯಲ್ಲಿ ಸೊಸೆಯಾಗಿ ನಾಟಕ ಮಾಡ್ತಿದ್ದಾಳೆ. ಈಗ್ಲೂ ಕೂಡ ಅಲ್ಲೇ ಇದ್ದಾಳೆ. ರಾಹುಲ್, ಇವ್ರನ್ನ ನಿಮ್ ಮನೆ ಕರ್ಕೊಂಡು ಹೋಗು. ಸರಸುವಾಗಿ ನಟಿಸ್ತಿರೋ ಆ ಭಾಷಣಿ ಮುಂದೆ ಇವ್ರನ್ನ ನಿಲ್ಸು. ಆವಾಗ ನಿಜ ಹೇಗ್ ಹೊರಗೆ ಬರಲ್ವೋ ನಾನು ನೋಡ್ತೀನಿ. ಏನ್ರಿ ನೀವು ನೋಡೋದು? ಮದ್ವೆ ಆಗ್ದೇನೆ ಯಾವ ಹೆಣ್ಣು ಒಬ್ಬನ ಹೆಂಡತಿಯಾಗಿ ನಡ್ಸೋದಿಲ್ಲ. ಒಂದ್ ವೇಳೆ ನನ್ನ ಮಗಳು ಅಂತ ಕೆಲಸ ಏನಾದ್ರೂ ಮಾಡಿದ್ರೆ ಕಾಲು ಮುರಿದು ಮನೇಲಿ ಕೂರಿಸ್ತೀನಿ ಹೊರತು ಅಂತ ಕೆಲಸ ಮಾಡಕ್ ಬಿಡಲ್ಲ. ರಾಹುಲ್, ಇದು ಭಾಷಣಿ ಮನೆನೇ. ನಾನು ಅವತ್ತು ಇವ್ರು 3 ಜನದ ಹತ್ರನೇ ಮಾತಾಡಿದ್ದು. ಆದ್ರೆ ಈಗ ನಿಜಾನ್ ಯಾಕೆ ಮುಚ್ಚಿಡ್ತಿದಾರೆ ಅಂತ ನನಗೆ ಗೊತ್ತಿಲ್ಲ.
ಅರ್ಥ ಆಗದೆ ಇರೋದು ನಮ್ಗಲ್ಲ ರೀ, ನಿಮಗೆ. ಅದಕ್ಕೆ ಕೇಳಿದ್ದನ್ನೇ ಹೇಳಿದ್ದನ್ನೇ ಪದೇ ಪದೇ ಹೇಳ್ತಿದ್ದೀರಾ. ಇಷ್ಟಕ್ಕೂ ನಿಜ ಬಚ್ಚಿಡೋ ಅಂತ ಅಗತ್ಯ ನಮ್ಗೇನಿದೆ? ನಮ್ಮ ಮಾವ ಕನ್ಫ್ಯೂಸ್ ಆಗಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಐ ಆಮ್ ಸಾರಿ. ಗೊತ್ತಿಲ್ಲದೆ ನಡೀತಿರೋ ತಪ್ಪಲ್ಲ ರಾಹುಲ್. ಅವರೆಲ್ಲ ನಿಜ ಗೊತ್ತಾಗಬಾರ್ದು ಅಂತ ಆಡ್ತಿರೋ ನಾಟಕ. ನನ್ನ ನಂಬು. ಮಾವ ಪ್ಲೀಸ್ ದಯವಿಟ್ಟು ಸ್ಟಾಕ್ ಮಾಡಿ. ನಿಮಗೆ ನಮ್ಮ ಫ್ಯಾಮಿಲಿ ಮೇಲೆ ಕೋಪ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ತೋರಿಸಿ. ಅದನ್ನ ಬಿಟ್ಟು ನನ್ನ ಸರಸುನ ಇನ್ವಾಲ್ವ್ ಮಾಡಬೇಡಿ. ಇಂಥ ಸಿಲ್ಲಿ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಮಾಡಬೇಡಿ. ಅವಾಗ್ಲಿಂದ ನಾನು ಎಷ್ಟು ಹೇಳಿದ್ರು ನನ್ನ ಇಲ್ಲಿ ಕರ್ಕೊಂಡು ಬಂದ್ರಿ. ನನ್ನ ಟೈಮ್ ವೇಸ್ಟ್ ಆಯ್ತೆ ಹೊರತು ಇನ್ನೇನು ಆಗ್ಲಿಲ್ಲ. ಅನಾವಶ್ಯಕವಾಗಿ ನಿಮ್ಮಿಂದ ಸರಸುನ ಒಂಟಿಯಾಗಿ ಬಿಟ್ಟು ಬಂದೆ. ಸರಸು ಅಲ್ಲ ರಾಹುಲ್, ಭಾಷಿಣಿ. ನಿಮಗೆ ಕೈ ಮುಗಿತೀನಿ ಮಾವಯ್ಯ, ದಯವಿಟ್ಟು ಸಾಕ್ ಮಾಡಿ. ನಾನು ನಿಮ್ಗಿದು ಕೊನೆ ಸಲ ಹೇಳ್ತಿರೋದು. ಇನ್ಯಾವತ್ತಿಗೂ ನನ್ನಿಂದ ಸರಸುನ ದೂರ ಮಾಡೋ ಇಂಥ ಪ್ರಯತ್ನಗಳನ್ನ ಮಾಡಬೇಡಿ. ದಯವಿಟ್ಟು ನೀವು ಹೊರಡಿ. ಅದಲ್ಲ ರಾಹುಲ್, ನಾನು ಹೇಳೋ ಪ್ಲೀಸ್ ದಯವಿಟ್ಟು ಹೊರಡಿ ಇಲ್ಲಿಂದ. ಅಮ್ಮ ಅಮ್ಮ ಸ್ಪೀಕರ್ ಆನ್ ಮಾಡು. ನಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ. ಅಯ್ಯೋ, ಸ್ಪೀಕರ್ ಆನ್ ಮಾಡು. ಹಲೋ ಅಮ್ಮ. ಭಾಷಿಣಿ, ನೀನ್ ಹೇಳ್ದಾಗೆ ಮೊನ್ನೆ ಬಂದಿದ್ದವನು ಇನ್ನೊಬ್ಬನ್ನ ಕರ್ಕೊಂಡು ಬಂದಿದ್ದ ಕಣೆ. ಹೌದಾ? ನೀವೇನ್ ಹೇಳಿದ್ರಿ? ನೀನ್ ಹೇಳು ಅಂದಿದ್ದನ್ನೇ. ಭಾಷಿಣಿ ಯಾರೋ ನಮಗ್ ಗೊತ್ತಿಲ್ಲ, ನಮ್ಗಿರೋದು ಒಬ್ಳೆ ಮಗಳು ಅಂತ ಹೇಳಿದ್ವಿ. ಅಮ್ಮ, ನಿಮ್ ಮಾತನ್ನ ಅವ್ರು ನಂಬಿದ್ರಾ? ಅಮ್ಮ ಭಾಷಿಣಿ, ಮೊನ್ನೆ ಬಂದಿದ್ದ ವ್ಯಕ್ತಿ ವಾದ ಮಾಡ್ತಿದ್ದಾನಮ್ಮ. ಆದ್ರೆ ರಾಹುಲ್ ಅನ್ನೋರು ಮಾತ್ರ ನಂಬಿದ್ರು. ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳಿ ಜೊತೆಗೆ ಬಂದಿದ್ದವ್ರನ್ನ ಕರ್ಕೊಂಡು ಹೋದ್ರು. ಹೌದಾ? ಸರಿ, ಹಾಗಾದ್ರೆ. ಸರಿ ಅಲ್ಲಮ್ಮ, ಅಷ್ಟಕ್ಕೂ ಏನಿದೆಲ್ಲ? ಯಾಕೆ ನಮ್ಮ ಹತ್ರ ಸುಳ್ಳು ಹೇಳಿಸ್ದೆ? ರಾಹುಲ್ ಅಂತ ಒಬ್ರು ಬಂದಿದ್ರಲ್ವಾ, ಅವರೇ ವಾಗ್ದೇವಿಯವ್ರ ಮಗ ಅಪ್ಪ. ಅವ್ರ ಹೆಂಡ್ತಿನೇ ನನ್ನ ಹಾಗಿರೋ ಸರ್ಸು. ಅವ್ರಮ್ಮ ಬಂದು ಕೇಳಿದ್ದಕ್ಕೆ ನೀವು ಒಪ್ಕೊಂಡಿಲ್ಲ ಅಂತ ಇವ್ರು ಬಂದಿದ್ರು. ನೀವು ಸುಳ್ಳು ಹೇಳಿದ್ದಕ್ಕೆ ಅವ್ರು ಹೊರಟೋಗಿದ್ದಾರೆ ಅಪ್ಪ. ಇಲ್ಲ ಅಂದಿದ್ರೆ ನಮ್ಮ ಮನೆ ಸುತ್ತಾನೆ ಓಡಾಡ್ತಿರ್ತಿದ್ರು.
ಒಳ್ಳೆ ಕೆಲಸ ಮಾಡ್ದೆ ಕಣೆ. ಇಲ್ಲಾಂದ್ರೆ ನಮಗೆ ಯಾಕೆ ದೊಡ್ಡವ್ರ ಕಾಟ? ಆದ್ರೂ ಮದ್ವೆ ಆಗದೆ ಇರೋ ಹೆಣ್ಮಕ್ಳು ಮನೆ ಹತ್ರ ಓಡಾಡೋದಿಕ್ಕೆ ಅವನಿಗೆ ಬುದ್ಧಿ ಇಲ್ವೇನೆ? ಅವನ್ ತಂದೆ ತಾಯಿ ಏನ್ ಮಾಡ್ತಿದ್ದಾರೆ? ಅವನಿಗೆ ಬುದ್ಧಿ ಹೇಳೋದಕ್ಕಾಗಲ್ವಾ? ಈಗ ಅದೆಲ್ಲ ಯಾಕಮ್ಮ? ಅವ್ರು ಹೊರಟೋದ್ರಲ್ವಾ, ಬಿಟ್ಬಿಡಿ. ಭಾಷಿಣಿ, ನಿನ್ ಹತ್ರ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ಕೇಳಮ್ಮ, ನಿಂಗೆ ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನಾ? ನೀನು ರಾಹುಲ್ ಹೆಂಡತಿಯಾಗಿ ನಾಟಕ ಮಾಡ್ತಿದ್ಯಾ? ಆ ವಾಗ್ದೇವಿ ಅವ್ರ ಮನೇಲೇ ಇದ್ಯಾ ಅಂತ ಆ ಮನುಷ್ಯ ಹೇಳಿದ್ನ. ಹಲೋ ಅಮ್ಮ, ಭಾಷಿಣಿ ಲೈನಲ್ಲಿ ಇದ್ಯಾ? ಹಾ ಅಮ್ಮ. ಅಮ್ಮ, ಅದೆಲ್ಲ ನಿಜ ಅಲ್ಲಮ್ಮ. ನಿಮ್ಮನ್ನ ಎಷ್ಟೇ ಕೇಳಿದ್ರು ನಿಜ ಹೇಳ್ತಿಲ್ಲ ಅಂತ ಅವನು ಕತ್ಲಲ್ಲಿ ಬಾಣ ಬಿಟ್ಟ ಹಾಗೆ ನನ್ನ ಮೇಲೆ ಆಪಾದನೆ ಹೊರಿಸಿದ್ದಾನೆ ಹೊರತು ಅದ್ರಲ್ಲಿ ನಿಜ ಇಲ್ಲಮ್ಮ. ಅದು ಹಾಗಲ್ಲ ಕಣೆ. ನನಗೆ ಗೊತ್ತಮ್ಮ, ನಮ್ಮ ಭಾಷಿಣಿ ಯಾವತ್ತೂ ಸುಳ್ಳು ಹೇಳಲ್ಲ, ನಮ್ಗೆ ಹೇಳ್ದೇನೆ ಯಾವತ್ತೂ ಏನೂ ಮಾಡಲ್ಲ ಅಂತ. ನಿಮ್ಮ ಅಮ್ಮನ್ಗೆ ಹೇಳಿದ್ರು ಏನು ಕೇಳ್ತಾನೆ ಇಲ್ಲಮ್ಮ. ಇವಾಗಾದ್ರೂ ಅರ್ಥ ಆಯ್ತಾ ಅಮ್ಮ? ಹಾ, ಅರ್ಥ ಆಯ್ತಮ್ಮ. ಇಲ್ಲಿ ನೋಡು, ಒಂದ್ ಹೆಣ್ಣಿನ ತಾಯಿಯಾಗಿ ಏನೋ ಒಂದು ಸಣ್ಣ ಭಯ ಅಷ್ಟೇ ಕಣೆ. ಈಗ ನಿನ್ ಜೊತೆ ಮಾತಾಡಿದ ಮೇಲೆ ನನ್ನ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು. ಸರಿ, ಹಾಗಾದ್ರೆ ಇಡ್ತೀನಿ. ಸಂಜೆ ಬಂದು ಮಾತಾಡ್ತೀನಿ. ಸರಿ ಕಣೆ. ನನ್ನ ಕುರುಡಾಗಿ ನಂಬ್ತಿರೋ ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ಇನ್ನೂ ಎಷ್ಟು ದಿನ ಸುಳ್ಳು ಹೇಳ್ಬೇಕು? ಇನ್ನು ಸ್ವಲ್ಪ ದಿನ ಕಣಮ್ಮ. ಆ ಜಗದೀಶ ನಿಜಾನ ನಿರೂಪಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ರಾಹುಲ್ ನಂಬಲಿಲ್ಲ ಅಂತಂದ್ರೆ ಅವನಲ್ಲಿ ಬದಲಾವಣೆ ಶುರುವಾಗಿದೆ ಅಂತ ಅರ್ಥ. ಆ ಜಗದೀಶನ್ ವಿಷಯದಲ್ಲಿ ನಾವಿಷ್ಟು ಚಿಕ್ಕದಾಗಿ ಯೋಚನೆ ಮಾಡೋದಲ್ಲ, ಯಾವ್ದಾದ್ರು ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಬೇಕು. ರಾಹುಲ್ಗೆ ಎಲ್ಲಿ ಅನುಮಾನ ಬಂದ್ಬಿಡುತ್ತೋ ಅಂತ ನಾನು ತುಂಬಾನೇ ಭಯಪಟ್ಟಿದ್ದೆ. ಆ ದೇವ್ರ ದಯೆಯಿಂದ ದೊಡ್ಡ ಗಂಡಾಂತರ ತಪ್ಪಪ್ಪ. ಐ ಆಮ್ ಸೋ ಸಾರಿ, ರಿಯಲಿ ಸಾರಿ. ಏನೋ ಗೊತ್ತಿಲ್ದೇನೆ. ನನ್ನ ಪಕ್ಕದಲ್ಲೇ ಇದ್ದು ನನ್ನ ಹೆಂಡತಿ ಆಗಿದ್ದು ಸರಸು ಅಲ್ವಾ? ಇದೆಲ್ಲ ನಾಟಕನ? ಇಲ್ಲ, ಅದು ಸುಳ್ಳಾಗಿದ್ದಿದ್ರೆ ನನ್ನ ಮನಸ್ಸಿಗೆ ಯಾವತ್ತೋ ಗೊತ್ತಾಗ್ತಿತ್ತು. ನನ್ನ ಕಣ್ಣು ನನಗೆ ಮೋಸ ಮಾಡಿದ್ರು ನನ್ನ ಮನಸ್ಸು ಮೋಸ ಮಾಡೋದಿಲ್ವಲ್ಲ. ಆ ಹೆಸರು ಭಾಷಿಣಿದೆ ಅಂತ ಮಾವ ಹೇಳಿದ್ರು. ಆದ್ರೆ ಆ ಮನೆಯವ್ರು ನೋಡಿದ್ರೆ ಭಾಷಿಣಿ ಯಾರು ಅನ್ನೋದು ಗೊತ್ತೇ ಇಲ್ಲ ಅಂತ ಹೇಳಿದ್ರು.
ಮತ್ತೆ ಸರ್ಸು ಕೊಟ್ಟಿದ್ದೀ ಸ್ಪೆಷಲ್ ಲಾಕೆಟ್ ಆ ಮನೆ ಹತ್ರ ಹೇಗ್ ಬಂತು? ಇದನ್ನ ಯಾರು ತಗೊಂಡು ಹೋಗ್ಕೊಟ್ರು? ಅಂದ್ರೆ ಮಾವ ಹೇಳ್ತಿರೋದು ನಿಜಾನೇನಾ? ಎಲ್ರೂ ಸೇರಿ ನನಗೆ ಸುಳ್ಳು ಹೇಳ್ತಿದಾರ, ನನಗೆ ಮೋಸ ಮಾಡ್ತಿದಾರ?